ಗಾಂಧಿಗೌಡ್ರೆ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು ತಮಗೆ. ದೆಹಲಿಯಲ್ಲಿ ಕಮಾಲ್ ಮಾಡಿದ್ರಿ. ನಿರೀಕ್ಷೆ ಮಾಡಿದ್ರ ಅಥವಾ ನಿರೀಕ್ಷೆಗೂ ಮೀರಿ ಗೆಲುವನ್ನ ಸಾಧಿಸಿದ್ರ? ಧನ್ಯವಾದ. ಇಲ್ಲ, ನಮ್ಮ ನಿರೀಕ್ಷೆ ಇತ್ತು. ನಾವು ಹತ್ರ 50ಕ್ಕೆ ರೀಚ್ ಆಗ್ತೇವೆ ಅಂತ ಹೇಳುವಂತ ನಮ್ಮ ನಿರೀಕ್ಷೆ ಇತ್ತು. ಅದೇ ದಾರಿಯಲ್ಲಿ ನಾವೀಗ ಇದ್ದೀವಿ. ದೆಹಲಿ ಜನ ಏನೆಲ್ಲ ನಿರೀಕ್ಷೆ ಮಾಡಬಹುದು ತಮ್ಮಿಂದ? ಗೆಲ್ಲಿಸಿದ್ದಾರೆ. ಈಗ ದೆಹಲಿಯಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು 27-30 ವರ್ಷಗಳ ಪ್ರಯತ್ನ ನಿಮ್ದು. ದೇಶದ ಯಾವ ರಾಜ್ಯದಲ್ಲೂ ಅಧಿಕಾರಕ್ಕೆ ಬಂದರೂ ಕೂಡ ದೆಹಲಿಯಲ್ಲಿ ಬರಬೇಕು ಅನ್ನುವಂತಹ ಒಂದು ಅಸಮಾಧಾನ ನಿಮ್ಮನ್ನ ಕಾಡ್ತಾ ಇತ್ತು. ದೆಹಲಿ ಪೇ ಕಬ್ಜಾ ಲೇನಾ ಹೈ, ದೆಹಲಿ ಪೇ ಕಬ್ಜಾ ಲೇನಾ ಹೈ ಅಂತ ನಿಮ್ಮ ನಾಯಕರು ಹೇಳ್ಕೊಂಡು ಓಡಾಡ್ತಾನೆ ಇದ್ರು ಈ ನಿಮ್ಮ ಪಾರ್ಟಿಯ ಲೆಕ್ಕದಲ್ಲಿ. ಈಗ ಸಮಾಧಾನ ಆಗಿದೆಯಾ? ಏನ್ ನಿರೀಕ್ಷೆ ಮಾಡಬಹುದು? ಹೌದು, ಖಂಡಿತವಾಗಿ ಬಾರಿಯ ಚುನಾವಣೆ ಗೆಲ್ತೇವೆ ಅಂತ ಹೇಳುವಂತ ನಮ್ಮ ಮನಸ್ಸಲ್ಲಿತ್ತು. ಜನ ಕೂಡ ಅದೇ ರೀತಿ ತಮ್ಮ ಮತವನ್ನ ಚಲಾವಣೆ ಮಾಡಿದ್ದನ್ನು ನಾವು ಈಗಾಗಲೇ ಕಂಡಿದ್ದೇವೆ. ಒಂದು ಬಾರಿ ಸ್ಪಷ್ಟವಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು, 27 ವರ್ಷಗಳ ನಂತರ ಅಧಿಕಾರಕ್ಕೆ ಪಡ್ಕೊಂಡಂತ ನಾವು ನಮ್ಮ ಜವಾಬ್ದಾರಿ ಹೆಚ್ಚಿದೆ ಮತ್ತು ಎಲ್ಲೋ ಒಂದು ಕಡೆ ದೇಶದ ರಾಜಧಾನಿಯಲ್ಲೇ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳುವಂತ ಆ ಮಾತಿಗೆ ಒಂದು ತಿಲಾಂಜಲಿ ಹಾಕಿದೆ. ಆದ ಕಾರಣ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ದೆಹಲಿಯಲ್ಲಿ ನಾವು ಒಳ್ಳೆ ಆಡಳಿತ ಬೇಕು ಅಂತ ಹೇಳುವಂತ ಜನರ ನಿರೀಕ್ಷೆ. ನಾನು ಆಪಿನ ಭ್ರಷ್ಟಾಚಾರ ಮತ್ತೊಂದರಿಂದಾಗಿ ಆಪಿಗೆ ಹಿನ್ನಡೆ ಆಗಿದೆ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ಆಪಿನ ಆಂತರಿಕವಾದಂಥ ವ್ಯವಸ್ಥೆಗಳು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಡಿಕ್ಟಟೋರಿಯಲ್ ಆಟಿಟ್ಯೂಡ್ ಅದು ಭಾರಿ ಜೋರಾಗಿದ್ದದನ್ನು ನಾವು ಕಂಡಿದ್ದೇವೆ. ಸೊ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಶಾಮೀಲಾಗಿರುವಂಥದ್ದು. ಭ್ರಷ್ಟಾಚಾರದ ಹೆಸರಿನಲ್ಲಿ ಆಡಳಿತಕ್ಕೆ ಬಂದವರೇ ಭ್ರಷ್ಟಾಚಾರ ಒಂದು 6-7 ವರ್ಷ ಮುಗಿದ ಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಜನ ಅವರ ಮೇಲೆ ಭ್ರಮ ನಿರಸನಾಗಿರುವಂಥದ್ದು ನಾವು ಕಂಡಿದ್ದೇವೆ. ಸದಾನಂದ ಗೌಡ್ರಿ, ಈ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಶೋಭಾ ಕರಂದ್ಲಾಜೆ ಅವರು ಕೂಡ ಸಿಕ್ಕಿದ್ರು ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಅವ್ರಿಗೂ ನಾನು ಇದನ್ನೇ ಪ್ರಶ್ನೆ ಮಾಡಿದೆ. ರಾಜ್ಯದಲ್ಲಿ ಅಂತ ಬಂದಾಗ ಕಾಂಗ್ರೆಸ್ ಅನೌನ್ಸ್ ಮಾಡಿದಂತಹ ಗ್ಯಾರಂಟಿಗಳನ್ನ ನೀವು ವಿರೋಧ ಮಾಡ್ತೀರಿ. ಈ ಗ್ಯಾರಂಟಿಯಿಂದ ದಿವಾಳಿ ಆಗುತ್ತೆ, ಆರ್ಥಿಕತೆಗೆ ಪೆಟ್ಟಾಗುತ್ತೆ, ರಾಜ್ಯ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಬಿಜೆಪಿ ದೆಹಲಿಯಲ್ಲಿ ಮಾಡಿದ್ದೇನು ಅಂತಂದ್ರೆ 2,500 ರೂಪಾಯಿ ಕೊಡ್ತೀವಿ ನಾವು ಮಹಿಳಾ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಅಂತ. ಅವರು 2,100 ರೂಪಾಯಿ ಕೊಡ್ತೀವಿ ಅಂದ್ರೆ ಆಪ್ನವರು, ನಾವು 2,500 ರೂಪಾಯಿ ಕೊಡ್ತೀವಿ ಅಂತಂದ್ರಿ. ಅಲ್ಲಿಗೆ ಗ್ಯಾರಂಟಿ ಜಮಾನ, ಇದು ಗ್ಯಾರಂಟಿಯಿಂದಾನೇ ಏನಾದ್ರೂ ಆಗ್ಬೇಕು, ನೀವು ಕೂಡ ಗ್ಯಾರಂಟಿ ಒಪ್ಕೊಂಡ್ರಾ ಅಂತ? ಇಲ್ಲ, ನೋಡಿ, 2 ಪ್ರಶ್ನೆಗಳಿದ್ದಾವೆ. ಒಂದು, ಇವತ್ತು ಗ್ಯಾರಂಟಿ ಭಾರಿ ಇಂಪ್ಯಾಕ್ಟ್ ಆಗುದಿಲ್ಲ ಅಂತ ನಾನು ಹೇಳೋದಿಲ್ಲ. ಕರ್ನಾಟಕದಲ್ಲಿ ಕೂಡ ಗ್ಯಾರಂಟಿ ಇಂಪ್ಯಾಕ್ಟ್ ಆಗಿದೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಇಂಪ್ಯಾಕ್ಟ್ ಆಗೋದರ ಜೊತೆಗೆ ನಮ್ಮನ್ನ 40% ಭ್ರಷ್ಟಾಚಾರಿಗಳು ಅಂತ ಹೇಳಿ ಸುಳ್ಳು ಆರೋಪ ಮಾಡಿದ್ದನ್ನ ನಾವು ಅದು ಅಲ್ಲ, ಸರಿಯಲ್ಲ ಅಂತ ಹೇಳಿ ಅವರಿಗೆ ತೋರಿಸಿಕೊಡುವುದರಲ್ಲಿ ನಾವು ವಿಫಲರಾಗಿದ್ದು ಕೂಡ ಇನ್ನೊಂದು ಕಾರಣ. ಇವತ್ತು ದೆಹಲಿಯಲ್ಲಿ ಕೂಡ ನೀವು ನೋಡಿ, ಅವರ ಭ್ರಷ್ಟಾಚಾರ ಇವತ್ತು ಮಿತಿಮೀರಿರುವಂಥದ್ದು. ನಾವು ಏನೋ 2,500 ಮಹಿಳೆಯರಿಗೆ ಕೊಡ್ತೇವೆ ಅಂತ ಹೇಳುವಂಥದ್ದು ದೆಹಲಿಯಲ್ಲಿ ಇಡೀ ದೇಶದ ಮೂಲೆಯಿಂದ ಬಂದಂಥ ಉದ್ಯೋಗವನ್ನು ಅರಸಿಕೊಂಡು ಬಂದಂಥ ಲಕ್ಷಾಂತರ ಜನರಿಗೆ ಅವರ ಒಂದು ರೀತಿಯಲ್ಲಿ ಅವರ ಸ್ವಾಭಿಮಾನದಿಂದ ಬದುಕಲಿಕ್ಕೆ ದಾರಿ ಆಗಬೇಕು ಅಂತ ಹೇಳುವಂಥದ್ದು. ಇದರ ಅರ್ಥ ನಮ್ಮದು ಕೂಡ ಆಶ್ವಾಸನೆ. ನೀವು ಕೇಳ್ಬೋದು, ಅದು ಅವರು ಕೊಟ್ಟರೆ ಅದು ಒಂದು ರೀತಿಯಲ್ಲಿ ಫ್ರೀ ಬೀಸ್ ಅಂತ ಹೇಳೋದು, ನೀವು ಕೊಟ್ಟರೆ ಅದಲ್ಲ ಅಂತ. ಇಲ್ಲ, ಖಂಡಿತ ಅಲ್ಲ. ಆದರೆ ನಾವು ಕೂಡ ಅನಿವಾರ್ಯವಾಗಿ ಅಲ್ಲಿಯ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಒಂದಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದೇವೆ. ಅದು ಕೂಡ ಇಂಪ್ಯಾಕ್ಟ್ ಆಗಿರ್ಬೋದು ಚುನಾವಣೆಯಲ್ಲಿ. ಓಕೆ, ಸದಾನಂದ ಗೌಡ್ರೆ, ಈಗ ಕಾಂಗ್ರೆಸ್ ಅಂತ ಬಂದಾಗ ಅಲ್ಲಿ 0 ಸುತ್ತಾ ಇದೆ. ಜೊತೆಗೆ ಬಿಜೆಪಿ ಗೆಲ್ಲೋದಕ್ಕೆ ಅಂದ್ರೆ ಇಷ್ಟು ಅಂದ್ರೆ ಹೋದ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು, ಮತ್ತೆ ಕಾಂಗ್ರೆಸ್ನ ಪರಿಸ್ಥಿತಿ ಯಾಕೆ ಅಂತ ಹೇಳ್ತೀರಾ ಈ ರೀತಿಯಾಗಿ ನಿಮ್ಮ ಪ್ರಕಾರ? ನೋಡಿ, ಕಾಂಗ್ರೆಸ್ಗೆ ಈ ಆಪ್ನವರ ಮೇಲೆ ಒಂದು ಕೋಪ ಇತ್ತು. ಚುನಾವಣೆಯಲ್ಲಿ ಆಪ್ ಹಲವಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲಿಕ್ಕೆ ಆಪ್ ಕಾರಣ ಅಂತ ಹೇಳಿ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಂತ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಅವರ ಕಂಪನಿ ಇವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ದೆಹಲಿ ಅಂತೆ ಒಂದು ಜಾಗವೇ ಒಳ್ಳೆಯದು ಅಂತ ಅದನ್ನು ಪ್ರಯೋಗ ಮಾಡ್ತು ಮತ್ತು ಒಂದಷ್ಟು ರೀತಿಯಲ್ಲಿ ಅವರು ಯಶಸ್ವಿಯೂ ಆಗಿದ್ದಾರೆ. ಈಗ ನನಗೆ ತಿಳಿದ ಮಟ್ಟಿಗೆ ಹತ್ರ ಒಂದು 4-4.5% ಡಿಫ್ರೆನ್ಸ್ ನಮಗೂ ಮತ್ತು ಆಪಿನವರಿಗೆ ಇರುವಂಥದ್ದು. ಕಾಂಗ್ರೆಸ್ ಸುಮಾರು 5-5.5% ಅವರು ಮತ ಗಳಿಸಿರುವಂಥದ್ದು.
ನಾವು ನೇರವಾಗಿ ಮಾತಾಡೋದಿದ್ರು ಕೂಡ ಒಂದಷ್ಟು ಹೆಚ್ಚು ಮತಗಳು ಕಾಂಗ್ರೆಸ್ಸಿಂದ ಆಪ್ಗೆ ಹೋಗ್ತಿತ್ತೋ ಏನೋ. ಯಾಕೆಂತ ಹೇಳಿದ್ರೆ ಆ ಮೈಂಡ್ ಸೆಟ್ಗಳು, ಕಾಂಗ್ರೆಸ್ನ ವೋಟರ್ ಮೈಂಡ್ ಸೆಟ್ಟು ಮತ್ತು ಆಪ್ನವರ ವೋಟರ್ನ ಮೈಂಡ್ ಸೆಟ್ ಒಂದೇ ಇರುವ ಕಾರಣ ಇದೆಲ್ಲವೂ ಕೂಡ ಪ್ರಾಯಶಃ ಭಾರತೀಯ ಜನತಾ ಪಾರ್ಟಿಗೆ ತನ್ನ ಗೆಲುವನ್ನು ದಾಖಲಿಸಲಿಕ್ಕೆ ಒಂದು ಕಾರಣೀಭೂತ ಆಯಿತು. ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಇಂಡಿ ಒಕ್ಕೂಟದಲ್ಲಿ ಕೈ ಜೋಡಿಸಿದ್ದರೂ ಕೂಡ ಸ್ಥಳೀಯ ರಾಜಕಾರಣದ ವಿಚಾರ ಅಂತ ಬಂದಾಗ ಇವರಿಬ್ಬರ ಮಧ್ಯನ ಭಿನ್ನಾಭಿಪ್ರಾಯ, ಜಗಳ ಬಿಜೆಪಿಗೆ ಲಾಭ ಆಯ್ತಾ? ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ರೀತಿ ಬಿಜೆಪಿಗೆ ಆಗ್ಬಿಡ್ತಾ ಅಂತ? ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು, ಖಂಡಿತವಾಗಿ ಆಗಿರ್ಬೋದು. ನಾವು ಎಷ್ಟೇ ಏನೇ ಹೇಳಿದ್ರು ಕೂಡ ನೀವು ಆಲೋಚನೆ ಮಾಡಿ, ಆಪ್ ಮತ್ತು ಕಾಂಗ್ರೆಸ್ಸಿನ ಆ ವೋಟರ್ಗಳಲ್ಲಿ ಒಂದು ಸಮಾನತೆ ಇರುವಂಥದ್ದನ್ನು ನೀವು ಕಂಡಿದ್ದೀರಿ ಎಲ್ಲ ಕಡೆಗಳಲ್ಲಿ ಕೂಡ. ಭಾರತೀಯ ಜನತಾ ಪಾರ್ಟಿಯ ಆ ವಿರೋಧಿ ಪಾಳೆಯವೇ ಅದು ಕಾಂಗ್ರೆಸ್ ಮತ್ತು ನಮ್ಮ ಆಪಿನ ವೋಟರ್ಸು. ಅದರ ವಿಭಜನೆ ಕೂಡ ಒಂದು ಸಣ್ಣ ಮಟ್ಟಿನ ಸಹಾಯ ನಮಗೆ ಆಗಿದೆ. ಸದಾನಂದಗೌಡ್ರೆ, ದೆಹಲಿನ ಬಹಳ ಹತ್ತಿರದಿಂದ ನೋಡಿದಂಥವ್ರು ನೀವು, ಕೇಂದ್ರ ಸಚಿವರು ಆಗಿದ್ದಂಥವ್ರು, ಜೊತೆಗೆ ದೆಹಲಿಯ ಗಲ್ಲಿಯ ರಾಜಕಾರಣ ಗೊತ್ತಿದೆಯೋ ನನಗಂತೂ ಗೊತ್ತಿಲ್ಲ ಸರ್, ಐ ಆಮ್ ಸಾರಿ, ಬಟ್ ನೀವು ದೆಹಲಿಯ ವಿಚಾರದ ಬಗ್ಗೆ, ರಾಜಕಾರಣದ ಬಗ್ಗೆ ತಿಳ್ಕೊಂಡವರು. ಕೊಳಗೇರಿಯಲ್ಲಿ ಕಳೆದ 6 ತಿಂಗಳಿಂದ ಬಿಜೆಪಿಯವರು ಗ್ರೌಂಡ್ ವರ್ಕ್ ಮಾಡಿದ್ರು. ಕೆಳಮಟ್ಟದ ಜನರನ್ನ ಫೋಕಸ್ ಮಾಡುವಂತ ಕೆಲಸ ಬಿಜೆಪಿಯಿಂದ ಆಯ್ತು. ಅದು ಅಧಿಕಾರದಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ಅದೇ ಇಲ್ಲಿ ಪ್ಲಸ್ ಆಯ್ತು ಅನ್ನುವಂತ ಲೆಕ್ಕಾಚಾರಗಳಿದೆ. ಇದು ನಿಜಾನಾ? ಸರ್, ನಮಗೆ ಸ್ವಲ್ಪ ಮಟ್ಟಿಗೆ ದೆಹಲಿಯ ಆಡಳಿತದಲ್ಲಿ ನೀವು ನೋಡಿರ್ಬೋದು, ದೆಹಲಿಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹ್ಯಾಂಡಲ್ ಮಾಡುವಂಥದ್ದು ಅದು ಕೇಂದ್ರ, ಮತ್ತು ಅಲ್ಲಿಯ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಬೇರೆಲ್ಲ PWD ಬಾಕಿದ್ದನ್ನೆಲ್ಲ ಮಾಡುವಂಥದ್ದು ಅದೆಲ್ಲ ನಮ್ಮ ಕೇಂದ್ರಕ್ಕೂ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿಯ ಆಡಳಿತದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಇದೆಲ್ಲವೂ ಕೂಡ ನಮಗೆ ಖಂಡಿತವಾಗಿಯೂ ಸಹಕಾರಿಯಾಗಿದೆ. ಹಿಂದೆ ಇರಲಿಲ್ವೋ? ಹಿಂದೆ ಇತ್ತು, ಇರಲಿಲ್ಲ ಅಂತಲ್ಲ. ಆಗ ಹೊಸಬರಾಗಿ ಬಂದಂಥ ಭ್ರಷ್ಟಾಚಾರ ವಿರೋಧಿ ಅಂತ ಹೇಳುವಂಥ ಒಂದು ಹೆಸರಿನಲ್ಲೇ ಮೇಲೆ ಬಂದಂಥ ಆಪ್ ಆಮೇಲೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಉಂಟಲ್ಲ, ಅದು ತೊಂದರೆ ಆಯಿತು. ಕೊಳಗೇರಿಗಳಲ್ಲಿ ಅಲ್ಲಿಗೆ ಏನು ಇವರು ಘೋಷಣೆ ಮತ್ತೊಂದು ಮಾಡ್ತಾ ಇರುವಂಥದ್ದು ಮತ್ತು ಅಲ್ಲಿಗೆ ಸಾಕಷ್ಟು ಸವಲತ್ತುಗಳನ್ನು ತಲುಪಿಸಲಿಕ್ಕೆ ಆಪ್ ವಿಫಲರಾಗಿರುವಂಥದ್ದು, ಇದನ್ನು ಭಾರತೀಯ ಜನತಾ ಪಾರ್ಟಿ ಎನ್ಕ್ಯಾಶ್ ಮಾಡಿರುವಂಥದ್ದು ನಮ್ಮ ಗೆಲುವಿಗೆ ಭಾರಿ ದೊಡ್ಡದು. ವಿಶೇಷವಾಗಿ ನೀವು ನೋಡಿರ್ಬೋದು, ಜಾಟ್ ಬೆಲ್ಟಲ್ಲಿ ಹರಿಯಾಣ ಬಾರ್ಡರ್ ಇರ್ಬೋದು, ಆ ಭಾಗದಲ್ಲೆಲ್ಲ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಪ್ರಾಪರ್ ಡೆಲ್ಲಿಯಲ್ಲಿ ನೋಡಿ ಭಾರಿ ದೊಡ್ಡ ರೀತಿಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಓಕೆ ಸರ್, ಈಗ ಬಹಳ ಪ್ರಮುಖವಾಗಿ 2024ರ ಲೋಕಸಭೆ ಚುನಾವಣೆಯನ್ನ 400 ಬಾರ್ ಬರಲೇಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು, 400 ದಾಟಬೇಕು ಅಂತ ಹೇಳಿ. ಆದರೆ ಅದು ಸಾಧ್ಯ ಆಗಲಿಲ್ಲ, 300 + 300 ಚಿಲ್ಲರೆ ಆಯಿತು. ಆದರೆ ಈ ದೆಹಲಿ ಚುನಾವಣೆಯ ಫಲಿತಾಂಶವನ್ನು ನೋಡ್ತಾ ಇದ್ರೆ ಭವಿಷ್ಯದ ಚುನಾವಣೆಗಳಲ್ಲಿ ಫಲಿತಾಂಶವನ್ನು ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಮುಂದಿನ ಹೆಜ್ಜೆ ಏನಿರ್ಬೋದು ಮತ್ತು ಈ ಒಂದು ರಿಸಲ್ಟ್ ಮುಂದಿನ ಸಂದೇಶ ಏನು ಕೊಡ್ತಾ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್, ನೀವು ನೋಡಿ, ಡೆಲ್ಲಿಯಲ್ಲಿ ಯಾವತ್ತೂ ಕೂಡ ಕಳೆದ ಲೋಕಸಭಾ ಚುನಾವಣೆಗಳು ಬಂದಾಗೆಲ್ಲ, ದೆಹಲಿಯಲ್ಲಿ ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಅದು ಭಾರತೀಯ ಜನತಾ ಪಾರ್ಟಿಗೆ ಜನಾಶೀರ್ವಾದ, ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು ಅದು ಕಂಟಿನ್ಯೂಸ್ ಆಗಿ ನಾವು ನೋಡಿದ್ದೇವೆ. ಡೆಲ್ಲಿಯಲ್ಲಿ ಯಾರೇ ಅಲ್ಲಿಯ ರಾಜ್ಯದ ಆಡಳಿತದಲ್ಲಿ ಇರಲಿ, ಆದರೆ ನಮ್ಮ ದೇಶದ ಆಡಳಿತಕ್ಕೆ ಬಂದಾಗ ಅದು ಭಾರತೀಯ ಜನತಾ ಪಾರ್ಟಿಗೆ ಜನಾಶೀರ್ವಾದ ಆಗ್ತಾ ಇತ್ತು. ಈ ಬಾರಿ 27 ವರ್ಷಗಳ ನಂತರ ದೆಹಲಿಯಲ್ಲಿರುವಂಥ ಜನ, ದೇಶದ ಮೂಲ ಮೂಲೆಯಲ್ಲಿ ದೆಹಲಿಗೆ ಬಂದಂಥ ಜನ ಕೂಡ ಇವತ್ತು ಆಲೋಚನೆ ಮಾಡಿದ್ರು, ದೆಹಲಿಯಲ್ಲಿಯೂ BJP ಇರಬೇಕು ಮತ್ತು ನಮ್ಮ ದೇಶದಲ್ಲಿ ಕೂಡ BJP ಇರಬೇಕು. ಮುಂದಿನ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಿಕಸಿತ ದೆಹಲಿ ಅನ್ನುವಂತ ಶೀರ್ಷಿಕೆಯಡಿಯಲ್ಲಿ ಚುನಾವಣೆಗೆ ಹೋದ್ರಿ. ಈಗ ತುರ್ತಾಗಿ ಜನ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು? ಏನ್ ಬೆಳವಣಿಗೆ ಆಗ್ಬೇಕು ದೆಹಲಿಯಲ್ಲಿ? ಈಗ ಆಗ್ಲೇಬೇಕಾದಂತ ಕೆಲಸ ಏನ್ ದೆಹಲಿಯಲ್ಲಿ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಸರ್, ಇಮಿಡಿಯೇಟ್ ಆಗಬೇಕಾದ್ದು ನನ್ನ ಮನಸ್ಸಿಗೆ, ಸಾಮಾನ್ಯ ಜನರಿಗೆ ಇವತ್ತು ಒಂದು ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಇದು ಪಬ್ಲಿಸಿಟಿ ಮಾತ್ರ. ಆಪ್ ಪ್ರಾರಂಭದಲ್ಲಿ ಚೆನ್ನಾಗಿ ಮಾಡಿದ್ರು, ನಂತರ ಪಬ್ಲಿಸಿಟಿ ಮಾತ್ರ ಆಯಿತು. ಇವತ್ತು ಬಡವರಿಗೆ ಕೈಗೆಟಕಬೇಕಾದ್ದು ಆರೋಗ್ಯಕ್ಕೆ ಬೇಕಾದಂಥ ಆ ಒಂದು ವ್ಯವಸ್ಥೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಗಳ ಒಂದು ವ್ಯವಸ್ಥೆ, ಇದೆಲ್ಲ ಅವರಿಗೆ ಭಾರಿ ಅವಶ್ಯಕತೆಗಳಾಗಬೇಕಾದ್ದು. ಇದು ಒಂದು ರೀತಿಯಲ್ಲಿ ಡೈಲ್ಯೂಟ್ ಆಯಿತು. ಪ್ರಾರಂಭಿಕ 5 ವರ್ಷಗಳಲ್ಲಿ ಇದಕ್ಕೆ ಭಾರಿ
ಬೇಗ ಸಿಕ್ಕಿದ್ರು ಕೂಡ ನಂತರ ದಿನಗಳಲ್ಲಿ ಕರಪ್ಷನ್ ಮತ್ತೊಂದು ಇಂಥ ವಿಚಾರಗಳಿಂದಾಗಿ ಆಪ್ ತನ್ನ ನೈಜತೆಯನ್ನು ಕಳ್ಕೊಳ್ಳುವಂಥದ್ದು ಪರಿಸ್ಥಿತಿ ಆಗಿದೆ. ನಾವು ಇದನ್ನು ಭಾರತೀಯ ಜನತಾ ಪಾರ್ಟಿ ಈಗ ಇದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ದೆಹಲಿ ಅಂತ ಪ್ರದೇಶ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನು ಇದರ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಕಾರ್ಯಗಳಲ್ಲಿ ಆಗಬೇಕಾಗಿದೆ. ಓಕೆ, ಥ್ಯಾಂಕ್